ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ಸ್ ಮಾಡರ್ನ್ ಜ್ಯೋತಿಷಿ. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್, ಪದ್ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಟ್ರೂತ್ಸ್. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಕುಜಗ್ರಹ ಸಿಂಹ ರಾಶಿಗೆ ಗೋಚಾರ ರೀತಿಯಾದ ಪ್ರವೇಶ. ಸೊ ಯಾವ ರೀತಿಯಾಗಿ ಇರುತ್ತೆ ಇದು? ಜೂನ್ 7ನೇ ತಾರೀಕಿನಿಂದ ಜುಲೈ ತಿಂಗಳ 28ನೇ ತಾರೀಕಿನವರೆಗೂ ಕೂಡ ಈ ಒಂದು ಗೋಚಾರ ರೀತಿಯ ಬದಲಾವಣೆಯ ಫಲಗಳನ್ನ ನಾವು ಗಣನೆಗೆ ತಗೊಳ್ತೀವಿ. ಮುಖ್ಯವಾಗಿ ಈಗಷ್ಟೇ ರಾಹು ಕೇತುಗಳ ಒಂದು ಬದಲಾವಣೆ ಆಗಿರೋದ್ರಿಂದ ಸಿಂಹ ರಾಶಿಯಲ್ಲಿ ಕೇತು ಆಲ್ರೆಡಿ ಸ್ಥಿತ ಇದ್ದಾರೆ. ಅಲ್ಲಿಗೆ ಕುಜಗ್ರಹನ ಒಂದು ಎಂಟ್ರಿ ಅಂತ ಹೇಳ್ಬೋದು. ಇದನ್ನ ನಾವು ಮಾರ್ಸ್ ಅಂಡ್ ಕೇತುಸ್ ಕಂಜಂಕ್ಷನ್ ಅಂತ ಹೇಳಿ ಕರಿತೀವಿ. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳುವಾಗ ಅಗ್ನಿತತ್ವದ ಮನೆಗೆ ಕುಜ ಹಾಗೂ ಕೇತುವಿನ ಒಂದು ಸಂಯೋಗ ಆದವಾಗ ಇದನ್ನ ಪಿಚಾಚಿ ಯೋಗ ಅಂತ ಹೇಳಿ ಕೂಡ ಕರೆಯುವಂತದ್ದಾಗುತ್ತೆ. ಸೊ ಈ ಯೋಗದಲ್ಲಿ ಒಳ್ಳೇದೇ ನಡೆಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಮ್ ಗುಡ್ ಸಮ್ ಬ್ಯಾಡ್ ಅನ್ನುವಂಥದ್ದು ಡೆಫಿನೆಟ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಲೇಬೇಕಾಗತ್ತೆ. ನಾವು ಮೊದಲನೇದಾಗಿ ದೇಶದ ರೀತಿಯಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳುವಾಗ ನಾನು ಹಿಂದಿನ ವಿಡಿಯೋದಲ್ಲಿಯೂ ಕೂಡ ಹೇಳಿದ್ದೀನಿ. ಸೊ ಈಗಿನ ಒಂದು ಸಾಂಕ್ರಾಮಿಕ ರೋಗ, ಅದು ಕೋವಿಡ್ ನ ವಿಚಾರ ಆಗಿದ್ದಿರ್ಬೋದು ಅಥವಾ ಬೇರೆಯ ವೈರಸ್ ಅಥವಾ ಬೇರೆ ಇನ್ಯಾವುದೋ ಒಂದು ರೋಗಗಳು ಉಲ್ಬಣ ಆಗುವಂತ ಸಾಧ್ಯತೆಗಳು, ಸಾವು ನೋವುಗಳು ಹೆಚ್ಚಾಗುವಂತ ಸಾಧ್ಯತೆ ಜೂನ್ ತಿಂಗಳ ಎಂಡಿಂಗ್ ಇಂದ ಹಿಡಿದು ಜುಲೈ ತಿಂಗಳವರೆಗೂ ಕೂಡ ಇರುತ್ತೆ. ಇದು ಸ್ವಲ್ಪ ಜಾಸ್ತಿ ಆಗುವಂತದ್ದಾಗತ್ತೆ. ನೆಗ್ಲಿಜೆನ್ಸಿ ಮಾಡಬೇಡಿ. ಆರೋಗ್ಯದ ವಿಚಾರದಲ್ಲಿ ವಯಸ್ಸಾದಂತವ್ರು ಇರ್ತಾರೆ, ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅಥವಾ ನಾವು ಎಲ್ಲರೂ ಕೂಡ ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದು ಹೆಚ್ಚಿನ ಗಮನವನ್ನ ಕೊಡ್ಲೇಬೇಕಾಗತ್ತೆ. ಸೊ ಈ ಒಂದು ಗೋಚಾರ ರೀತಿಯಾದ ಬದಲಾವಣೆ 12 ರಾಶಿ ಲಗ್ನಗಳಿಗೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ನಾವು ಇದನ್ನ ಪರಿಗಣನೆಗೆ ತಗೊಳ್ಳೇಬೇಕಾಗತ್ತೆ. ಬಿಕಾಸ್ ಕುಜ ಕೇತುವಿನ ಒಟ್ಟಿಗೆ ಸ್ಥಿತ ಇರ್ತಕ್ಕಂಥದ್ದು, ಕುಜವತ್ ಕೇತು ಅಂತ ಹೇಳುವಂಥದ್ದು. ಕೇತು ಗ್ರಹ ಕುಜನನ್ನ ಅವಲಂಬಿಸಿರುತ್ತೆ ಅಥವಾ ಆ ಗುಣಗಳನ್ನ ತಗೊಂಡಿರುತ್ತೆ, ಅಥವಾ ತದ್ರೂಪ್ ಅಂತ ಹೇಳುವಂತ ವಿಚಾರಗಳು ಕೂಡ ಶಾಸ್ತ್ರಗಳಲ್ಲಿ ಬರುವಂತದ್ದಾಗುತ್ತೆ. ಸೊ ಹಾಗಾಗಿ ನೋಡಿ, ಮೇಷ ರಾಶಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ಮೊದಲನೇದಾಗಿ ಮೇಷ ಲಗ್ನದ ವ್ಯಕ್ತಿಗಳಿಗೆ 5ನೇ ಮನೆಯನ್ನ ತಗೊಂಡಿರ್ತಕ್ಕಂಥದ್ದು. ಸೊ ನಿಮ್ಮ ಲಗ್ನದಿಂದ 5ನೇ ಮನೆಗೆ ಗೋಚಾರ ರೀತಿಯಾದ ಬದಲಾವಣೆ. ಸೊ ನಿಮ್ಮ 8 ಹಾಗೂ 1ನೇ ಮನೆಯ ಅಧಿಪತಿ ಯಾವ ಒಂದು ಮನೆಗಳ ಮೇಲೆ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ ಇವರು? 8, 11 ಹಾಗೂ 12ನೇ ಮನೆಗಳ ಮೇಲೆ ದೃಷ್ಟಿಯನ್ನ ಹಾಕ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಸಾಡೆ ಸಾತಿ ಇದೆ ಅಂತ ಹೇಳಿ ಸಾಕಷ್ಟು ಎದುರಿದ್ದಾರೆ. ನಾ ಹಿಂದಿನ ರಾಹು ಕೇತುಗಳ ಗೋಚಾರ ರೀತಿಯಾದ ಬದಲಾವಣೆಯಲ್ಲಿಯೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ. ಈಗಲೂ ಕೂಡ ಹಣಕಾಸಿನ ವಿಚಾರಗಳಿಗೆ ಖಂಡಿತವಾಗಿ ಸಮಸ್ಯೆಗಳಾಗೋದಿಲ್ಲ. ಕಾರಣ ಏನು ಅಂದ್ರೆ, ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ಒಂದು ಗೋಚಾರ ರೀತಿಯಾದ ಬದಲಾವಣೆ ಇದೆ. ಅಲ್ಲಿಗೆ ಒಂದು ಕುಜನ ದೃಷ್ಟಿ ಇರ್ತಕ್ಕಂಥದ್ದು, ಕೇತುವಿನ ದೃಷ್ಟಿಯು ಅಟ್ ದ ಸೇಮ್ ಟೈಮ್ ಇರುತ್ತೆ. ಸೊ ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಆದರೆ ಆರೋಗ್ಯದ ವಿಚಾರದಲ್ಲಿ ಗಮನವನ್ನ ತಗೊಳ್ಳೇಬೇಕಾಗತ್ತೆ. ಕಾರಣ ನಿಮ್ಮ 8ನೇ ಮನೆಯ ಅಧಿಪತಿ 5ನೇ ಭಾವದಲ್ಲಿ ಕುತ್ಕೊಂಡಿರೋದು. ಆದ್ರೂ ಕೂಡ ಇಲ್ಲಿ 5th ಹೌಸ್ ಇಂಡಿಕೇಟ್ ಮಾಡೋದ್ರಿಂದ ಮೇಜರ್ ಇಶ್ಯೂಸ್ ಆಗೋದಿಲ್ಲ. ಆದ್ರೂ ಸ್ವಲ್ಪ ಜಾಗರೂಕತೆಯಲ್ಲಿ ಇರುವಂತದ್ದು, ಆಕ್ಸಿಡೆಂಟ್ಸ್ ಆಗಿದ್ದಿರ್ಬೋದು ಅಥವಾ ಬೀಳೋದು ಏಳೋದು, ಇದು ಯಾವುದೇ ರೀತಿಯಾದ ಒಂದು ವಿಚಾರಗಳು ನಡೆಯುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಒಂದಷ್ಟು ಗೊಂದಲಗಳು ಆಗುವಂತ ಸಾಧ್ಯತೆಗಳು ಅಂತ ಕೂಡ ಹೇಳಬಹುದು. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಾಗಬಹುದು ಅಥವಾ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಜೊತೆಗೆ ತುಂಬಾ ಟೆನ್ಷನ್ ಅಂತ ಹೇಳ್ತೀವಿ ನಾವು. ಜೊತೆಗೆ ಇಂಪಲ್ಸಿವ್ನೆಸ್, ತಾಳ್ಮೆ ಅನ್ನುವಂಥದ್ದು ಇರೋದಿಲ್ಲ ನಿಮಗೆ. ದಿಢೀರ್ ನಿರ್ಧಾರಗಳನ್ನ ತಗೊಂಡ್ಬಿಡುವಂಥದ್ದು. ಈ ಒಂದು 2 ತಿಂಗಳುಗಳ ಕಾಲ, ಜೂನ್ ಮತ್ತೆ ಜುಲೈ ತಿಂಗಳಿನಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಸೊ ಅದು ನಿಮ್ಗೆ ಬಹಳನೇ ಬೆನಿಫಿಷಿಯಲ್. ಜೊತೆಗೆ ಏನು ಅಂತಂದ್ರೆ, ಹಣಕಾಸು ಅಂತ ಬರುವಾಗ ಬಿಸ್ನೆಸ್, ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪ ಜಾಗರೂಕತೆ ಇರಬೇಕಾಗಿರುವಂಥದ್ದು. ಈ ಹೊಸ ವಿಚಾರಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಪ್ರೊವೈಕಿಂಗ್ ಆಗುತ್ತೆ. ಬಿಕಾಸ್ 11ನೇ ಮನೆಯ ರಾಹುವಿನ ಮೇಲೆ ಮಂಗಳನ ದೃಷ್ಟಿ ಬಿದ್ದಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಅಲ್ಲಿ ಕೇತು ಕೂಡ ಇದ್ದಾರೆ. ನಾವು ಅದನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ಏನಾಗುತ್ತೆ ಅಂದ್ರೆ, ಅತಿಯಾದ ಆಸೆಗಳು ಬಂದ್ಬಿಡುತ್ತೆ, ಇದ್ ಮಾಡೋಣ ಅದ್ ಮಾಡೋಣ ಅಂತ ಹೇಳಿ. ಸೊ ದಟ್ ಅಲ್ಲಿ ತಗಲು ಹಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಜೊತೆಗೆ ಒಂದು ಒಳ್ಳೆಯ ಸಮಯ, ಆದ್ರೆ 50-50 ಕನ್ಸಿಡರ್ ಮಾಡ್ಬೇಕಾಗತ್ತೆ. ನಾವು ಜನ್ಮ ಜಾತಕವನ್ನ ಇಲ್ಲಿ ಯಾರು ಕೂಡ ಮರೆಯೋ ಹಾಗಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಮಂಗಳನ ಒಂದು ದಶಾ ಜೊತೆಗೆ ರಾಹು ಕೇತುಗಳ ದಶಾ ಹೆಚ್ಚಿನದಾಗಿ ಇಲ್ಲಿ ನಡೀತಾ ಇದ್ರೆ, ಈ ಒಂದು ಮನೆಗಳು ಸಂಬಂಧಪಟ್ಟಿದ್ರೆ ನಿಮಗೆ ಖಂಡಿತ ಹೆಚ್ಚಿನ ಎಫೆಕ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಪರಿಹಾರ ಏನು? ಆಗುವಂತ ಒಂದು ನೆಗೆಟಿವ್ ಎಫೆಕ್ಟ್ಸ್ ಏನಿರುತ್ತೆ ಅದಕ್ಕೆ ಪರಿಹಾರ ಏನು?
ಸೊ ಅಂತನ್ನುವಾಗ ನರಸಿಂಹಸ್ವಾಮಿಯ ಆರಾಧನೆ ಮಂಗಳವಾರದ ದಿನಗಳನ್ನು ಮಾಡುವಂಥದ್ದು ಬಹಳ ಶುಭ ಫಲಗಳನ್ನ ಕೊಡುತ್ತೆ. ಪ್ರತಿ ಮಂಗಳವಾರ ನರಸಿಂಹ ಸ್ವಾಮಿಯ ಮಂತ್ರ, ಮೂಲ ಮಂತ್ರ ಅಥವಾ ಬೀಜ ಮಂತ್ರಗಳನ್ನ ನೀವು ಹೇಳ್ಕೊಳ್ಬಹುದು, ಅಥವಾ ಸ್ತೋತ್ರಗಳನ್ನ ಪಠನೆ ಮಾಡಬಹುದು, ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಬರೋದ್ರಿಂದ ಕೂಡ ಆಗಬಹುದಾದಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಮೇಜರ್ಲಿ ಇಂಪ್ಯಾಕ್ಟ್ ಆಗುವಂಥದ್ದು ಮದುವೆ ಜೀವನ ಅಥವಾ ಲವ್ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಸಾಕಷ್ಟು ಗೊಂದಲಗಳು ಆಗುತ್ತೆ, ವಿಪರೀತ ಟಾರ್ಚರ್ ಅನ್ನುವಂತ ಒಂದು ಸಮಯ. ಬಿಕಾಸ್ 8 ಹೌಸ್ ಇಂಡಿಕೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳು ಬರುವಂತದ್ದು, ಅಥವಾ ಸಂಗಾತಿ ಮೇಲೆ ಅಥವಾ ನಿಮ್ಮ ಆಪೋಸಿಟ್ ಪರ್ಸನ್ ಯಾರು ಇರ್ತಾರೆ ಅವರ ಮೇಲೆ ಒಂದು ಅಪನಂಬಿಕೆಗಳು ಬರುವಂತದ್ದು, ವಾಗ್ವಾದಗಳು ಆಗುವಂಥದ್ದು ಎಲ್ಲಾ ಸಾಧ್ಯತೆಗಳು ಹೆಚ್ಚಿನದಾಗಿ ಇದೆ. ನಾನು ಆಗ್ಲೇ ಹೇಳಿದೆ ಇಂಪಲ್ಸಿವ್ ಡಿಸಿಷನ್ಸ್ ಅಂತ ಹೇಳ್ಬಿಟ್ಟು. ಸೊ ದಟ್ ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ನಿಮ್ಮ ಭಾವನೆಗಳನ್ನ, ಅದು ಬಹಳ ರೂಡ್ ಆಗಿ ಬಿಹೇವ್ ಮಾಡುವಂತೆ ಮಾಡ್ಬಿಡುತ್ತೆ. ಸೊ ಸ್ವಲ್ಪ ಜಾಗರೂಕತೆಯಿಂದ ಇರುವಂತದ್ದು ಉತ್ತಮ. ಅದರಂತೆ ಚೆನ್ನಾಗೇ ಇದೆ. ಹಣಕಾಸಿನ ವಿಚಾರ ಚೆನ್ನಾಗಿದ್ದಾಗ ಮನುಷ್ಯನಿಗೆ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಖಂಡಿತವಾಗಿಯೂ ಸರಿ ಹೋಗ್ಬಿಡುತ್ತೆ. ಸೊ ದಟ್ ಈ 2 ತಿಂಗಳು ಜಾಕ್ಪಾಟ್ ಟೈಮ್ ನಿಮ್ಗೆ ಹಣಕಾಸಿನ ವಿಚಾರಕ್ಕೆ, ಹೆಸರು ಕೀರ್ತಿಗಳ ಒಂದು ವಿಚಾರಕ್ಕೆ, ಹಾಗೆ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ಬೋದು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪರಿಪೂರ್ಣ ಮಾಡ್ಕೊಳ್ಳೋದಕ್ಕೆ. ಅಟ್ ದ ಸೇಮ್ ಟೈಮ್ ಇರ್ತಕ್ಕಂಥ ನೆಗೆಟಿವ್ ಏನಿದೆ ಆ ವಿಚಾರಗಳ ಕಡೆಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಗಮನವನ್ನ ಕೊಟ್ರೆ ಎಲ್ಲಾ ವಿಚಾರಗಳಿಂದ ನೀವು ಸುಖವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ನೆಕ್ಸ್ಟ್ ವೃಷಭ ರಾಶಿ, ವೃಷಭ ಲಗ್ನದ ವ್ಯಕ್ತಿಗಳಿಗೆ ಸೊ ಎಜುಕೇಶನ್ ಮಾಡ್ಬೇಕು ಅನ್ನತಕ್ಕಂಥವ್ರು ಯಾರಾದ್ರೂ ಇದ್ರೆ ವಿದ್ಯಾಭ್ಯಾಸದ ಕಡೆಗೆ ಒಂದಷ್ಟು ಹೆಚ್ಚಿನ ಒಲವು, ಅಥವಾ ಅದರಲ್ಲಿ ಹೈಯರ್ ಎಜುಕೇಶನ್ಸ್ ಏನಾದ್ರು ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಒಂದು ಡಿಸಿಷನ್ಸ್ ಅನ್ನ ನೀವು ತಗೊಳ್ತೀರಿ. ಈ ಮನೆಯೆಲ್ಲ ಕಟ್ಟಬೇಕು ಅಥವಾ ಸೈಟ್ ತಗೊಳ್ಬೇಕು, ಜಮೀನ್ ತಗೊಳ್ಬೇಕು ಅಂತಂದ್ರೆ ಒಂದು ಒಳ್ಳೆಯ ಜಾಗ ನಿಮ್ದಾಗತ್ತೆ. ಸೊ ದಟ್ ಅವೆಲ್ಲ ಕೆಲಸಗಳನ್ನ ನೀವು ಮಾಡ್ತೀರಿ. ಇಲ್ಲಿ ನಿಮಗೆ 7 ಹಾಗೂ 12ರ ಅಧಿಪತಿ 4ನೇ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಖಂಡಿತ ಈ ಒಂದು ಟೈಮ್ ನಲ್ಲಿ ನೀವು ಒಂದು ಜಾಗವನ್ನ ನೋಡೋದು ಅಥವಾ ಎಲ್ಲೋ ಅಡ್ವಾನ್ಸ್ ಮಾಡೋದು, ಯಾವುದೋ ಒಂದು ವಿಚಾರಗಳು ಖಂಡಿತವಾಗಿಯೂ ಆಗುತ್ತೆ. ಬಹಳನೇ ಚೆನ್ನಾಗಿದೆ. ಅಬ್ರಾಡ್ ಇಂದ ಸ್ವಂತ ದೇಶಕ್ಕೆ ಶಿಫ್ಟ್ ಆಗ್ಬೇಕು ಅನ್ನುವಂಥವ್ರು, ಅಥವಾ ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗಬೇಕು, ನೆಲೆಯನ್ನ ಕಂಡುಕೊಳ್ಬೇಕು ಅನ್ನೋರ್ಗು ಕೂಡ ಪ್ರಯತ್ನ ಪಡ್ತಾ ಇದ್ರೆ ಈ ಒಂದು ಸಮಯ ಬಹಳ ವಿಶೇಷವಾಗಿದೆ. ಖಂಡಿತವಾಗಿಯೂ ನೀವು ಕೂಡ ಮಾಡ್ಕೊಳ್ಬಹುದು. ಒಳ್ಳೆ ಹೆಸರು ಕೀರ್ತಿಗಳನ್ನ ತಗೊಳ್ತೀರಿ. ಬಿಸ್ನೆಸ್ ವ್ಯಕ್ತಿಗಳಾಗಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಒಳ್ಳೆ ಹೆಸರು ಕೀರ್ತಿಗಳನ್ನು ಸಂಪಾದನೆ ಮಾಡ್ಕೊಳ್ಳುವಂಥದ್ದಾಗುತ್ತೆ. ನಿಮ್ಮ ಬ್ರ್ಯಾಂಡ್ ಅನ್ನುವಂಥದ್ದು ಪ್ರಚಲಿತಕ್ಕೆ ಬರುವಂಥದ್ದಾಗುತ್ತೆ. ಬಹಳ ಚೆನ್ನಾಗಿರ್ತಕ್ಕಂಥ ಸಮಯ. ಫ್ಯಾಮಿಲಿ ರಿಲೇಶನ್ಶಿಪ್ ಅಂತ ಬರುವಾಗ್ಲೂ ಕೂಡ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು, ಹಿತಕರವಾಗಿ ಇರುತ್ತೆ. ಯಾಕಂದ್ರೆ ನಿಮ್ಮ 4ನೇ ಮನೆ ಸುಖ ಸ್ಥಾನದಲ್ಲಿ ಕುಜ ಇರ್ತಕ್ಕಂಥದ್ದು, ಅಟ್ ದ ಸೇಮ್ ಟೈಮ್ ಕೇತು ಇದೆ, ಮರಿಬಾರ್ದು ಅದನ್ನ. ಸೊ 2ರ ಒಂದು ಕಾಂಬಿನೇಷನ್ಸ್ ಅಂತ ಬರುವಾಗ 50-50 ಚಾನ್ಸಸ್ ಇರುತ್ತೆ ನಮಗೆ. ಸೊ ಈ ತಾಳ್ಮೆಯೇ ಮುಖ್ಯ. 1ರಿಂದ 12 ರಾಶಿ ಲಗ್ನದವರಿಗೂ ಪೇಷನ್ಸ್ ಲೆವೆಲ್ ಅನ್ನುವಂಥದ್ದು ಏನಿರುತ್ತೆ ಅದು ಬಹಳ ಮುಖ್ಯವಾಗುತ್ತೆ. ಮನುಷ್ಯನನ್ನ ಆಗಾಗ ಚೆಕ್ ಮಾಡೋದಕ್ಕೆ ಬರುವಂತದ್ದು ಒಂದಷ್ಟು ಪ್ರೊವೋಕಿಂಗ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ನಮ್ಮನ್ನ ನಾವು ಯಾವ ಮಟ್ಟದ ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡಿದೀವಿ ಎನ್ನುವಂಥದ್ದು ನಮ್ಮ ಒಂದು ತಾಳ್ಮೆ. ಸೊ ಅದು ತೋರಿಸ್ಕೊಡುತ್ತೆ. ವ್ಯಕ್ತಿಯ ವ್ಯಕ್ತಿತ್ವ ವೃದ್ಧಿಯಾಗುವಂತ ಒಂದು ಸಮಯ. ಮಾತಾಡೋದಕ್ಕೇನು ಮಾತಾಡ್ತಾನೇ ಇರ್ಬೋದು. ಸೊ ಎಲ್ಲಿ ಮೌನ ವಹಿಸ್ಬೇಕು, ಎಲ್ಲಿ ಸೈಲೆಂಟ್ ಆಗಿರ್ಬೇಕು ಅನ್ನೋದು ಗೊತ್ತಿದ್ದಾಗ ವ್ಯಕ್ತಿ ಇನ್ನೊಂದಷ್ಟು ಎತ್ತರಕ್ಕೆ ಬೆಳಿತಾನೆ. ಸೊ ದಟ್ ಆ ಒಂದು ಸಮಯ ಅಂತ ಹೇಳ್ಬೋದು. ಸೊ ದಟ್ ಸ್ವಲ್ಪ ಪೇಷನ್ಸ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಸೊ ಒಂದು ಹ್ಯಾಪಿ ಟೈಮ್ ಅಂತ ಹೇಳ್ಬೋದು. ಒಂದು ಒಳ್ಳೆಯ ವಾಹನ ಖರೀದಿ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಇಷ್ಟದ ವಸ್ತುಗಳನ್ನ ಖರೀದಿ ಮಾಡುವಂತ ಒಂದು ಸಮಯ. ನಿಮ್ಮ ಜನ್ಮ ಜಾತಕಗಳನ್ನು ನಾವು ನೋಡ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಎಸ್ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ಎಸ್ ನಿಮ್ಮ ಒಂದು 3ನೇ ಭಾವಕ್ಕೆ ಮಂಗಳ ಹಾಗೂ ಕೇತುವಿನ ಒಂದು ಸ್ಥಿತ. ಸೊ ದಟ್ ಇಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಮಾತಿನ ಮೇಲೆ ಇರ್ತಕ್ಕಂಥದ್ದು ಅಥವಾ ಡಾಕ್ಯುಮೆಂಟ್ಗಳ ವಿಚಾರದಲ್ಲಿ ಸರಿಯಾದ ವೆರಿಫಿಕೇಶನ್ ಗಳನ್ನ ಮಾಡ್ಕೊಂಡು ಯಾವುದೇ ಕೆಲಸಕ್ಕೆ ಮುಂದಕ್ಕೆ ಹೋಗುವಂಥದ್ದು ಕೂಡ ಬಹಳ ಉತ್ತಮ. ಇಲ್ಲ ಅಂತಂದ್ರೆ ಸಮಸ್ಯೆಗಳಿಗೆ ತಗಲ ಹಾಕೊಳ್ತೀರಿ. ನೀವು ಅನ್ನದೇ ಇರ್ತಕ್ಕಂಥ ಮಾತುಗಳನ್ನ ನೀವು ಹೇಳಿದ್ರಿ ಅಂತ, ಅಥವಾ ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದಗಳನ್ನ ಕೊಡ್ತಕ್ಕಂಥದ್ದು, ಶತ್ರುಗಳ ಉಪಟಳ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ 9ನೇ ಭಾವ ಇರೋದ್ರಿಂದ ಎಂಥದ್ದೇ ಸಮಸ್ಯೆ ಆದ್ರೂ ಕೂಡ ದೈವ ಬಲ, ಯಾರಾದ್ರೂ ಒಬ್ಬ ಸಪೋರ್ಟಿಗೆ ಬಂದು ಆ ವ್ಯಕ್ತಿ ಆತರ ಎಲ್ಲ ಬಿಡಿ ಅಂತ ಹೇಳುವಂಥದ್ದು, ಅಥವಾ ಬೇರೆ ಇನ್ನಿತರ ಯಾವುದೇ ಒಂದು ಲಾಭದಾಯಕ ವಿಚಾರಗಳು ನಿಮಗೆ ಒಂದು ಸಹಾಯಕಾರಿಯಾಗಿ ಬರುವಂತದ್ದು ಖಂಡಿತವಾಗಿಯೂ ಆಗುತ್ತೆ. ಕಮಿಷನ್ ಬೇಸಿಸ್ ವರ್ಕ್ ಗಳನ್ನ ಮಾಡುವಂತವ್ರು, ಸಣ್ಣ ಪುಟ್ಟದ ಆದಾಯಗಳಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ, ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಹಣ ಬಂದರೂ ಕೂಡ ಅದು ತೃಪ್ತಿಯನ್ನು ಕೊಡುತ್ತೆ ಅಟ್ ದ ಫೈನಲ್ ಅಂತ ಹೇಳುವಾಗ. ಎಜುಕೇಶನ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆ ಸಮಯ. ನಾರ್ಮಲ್ ಆಗಿ ಎಜುಕೇಶನ್ ಮಾಡ್ತಾ ಇದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಹಾರ್ಡ್ ವರ್ಕ್ ಅನ್ನ ಸೂಚನೆ ಮಾಡ್ತಾ ಇದೆ. ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗುವಂತ ಸಾಧ್ಯತೆ ಅಂತ ಕೂಡ ಹೇಳ್ಬೋದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ಬೇಕಾಗತ್ತೆ. ಕಾರಣ ನಿಮ್ಮ 3ನೇ ಭಾವಕ್ಕೆ ಬಂದಿರತಕ್ಕಂಥದ್ದು. ಸೊ ಸ್ವಲ್ಪ ಹುಷಾರಾಗಿರುವಂಥದ್ದು ಬಹಳನೇ ಉತ್ತಮ. ನೆಕ್ಸ್ಟ್ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ತುಂಬಾ ಒಂದು ಟಫರ್ ಸಿಚುವೇಶನ್, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಂತ ವ್ಯಕ್ತಿಗಳು. ನೀವು ತುಂಬಾ ಒದ್ದಾಡ್ತಾ ಇದ್ರಿ, ಬಟ್ ಈಗ 2ನೇ ಮನೆಗೆ
ಮಂಗಳ ಹಾಗೆ ಕೇತುವಿನ ಒಂದು ವಿಚಾರ ಅಂತ ನಾವು ತಗೊಳ್ಳುವಾಗ ಹಣಕಾಸಿನ ವಿಚಾರ, ಕುಟುಂಬ ಸ್ಥಾನದಲ್ಲಿ ಎಲ್ಲವೂ ಕೂಡ ಒಂದು ನೆಮ್ಮದಿಯನ್ನ ಕಾಣುವಂತ ಒಂದು ವಿಚಾರ, ಬಹಳನೇ ಒಂದು ಸಂತೋಷ ಅನ್ಸುತ್ತೆ, ಮನಸ್ಸಿಗೆ ಹಿತ ಅನ್ಸುತ್ತೆ, ಸ್ವಲ್ಪ ನಿಟ್ಟಿಸಿರು ಬಿಡುವಂತ ಒಂದು ಸಮಯ ಅಂತ ಕೂಡ ಹೇಳ್ಬೋದು ನಾವು. ಅಟ್ ದ ಸೇಮ್ ಟೈಮ್ 5, 8, 9ನೇ ಮನೆಗಳ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಈ ಸಾಲದ ವಿಚಾರಗಳು ಅಂತ ಬಂದ್ರೆ ಸ್ವಲ್ಪ ಮುಂದೂಡಿಕೆ ಮಾಡ್ಕೊಳ್ಳುವಂಥದ್ದು ಉತ್ತಮ. ಸೊ ಈಗಷ್ಟೇ ಒಂದಷ್ಟು ಬರ್ಡನ್ಗಳಿಂದ ಉಸಿರಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿರುತ್ತೆ, ಮತ್ತೆ ಹಿಂದೆನೆ ಇನ್ನೇನೋ ಮಾಡ್ಬೇಕು ಅಂತ ಕೈಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಕೂಡ ಸಹಾಯಕಾರಿಯಾಗೇ ಇದೆ, ಕುಟುಂಬದ ವಿಚಾರದಲ್ಲಿಯೂ ಕೂಡ ಬಹಳನೇ ಚೆನ್ನಾಗಿರ್ತಕ್ಕಂಥ ಸಮಯ. ಬಟ್ ಹಣಕಾಸಿನ ವಿಚಾರದಲ್ಲಿ ಹೊಸದಾಗಿ ಮಾಡಬಹುದಾದಂತ ಸಾಲಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಹೋಗದೆ ಇರುವಂತದ್ದು ಉತ್ತಮ ಅಂತ ಹೇಳಿ ತೋರಿಸುವಂತದ್ದಾಗತ್ತೆ. ಇನ್ನ ಬಿಸ್ನೆಸ್ ಅಂತೆಲ್ಲ ಬರುವಾಗ ಸ್ವಲ್ಪ ನೀವೇನು ಕೊಟ್ಟು ತಗೊಳ್ಳುವಂತ ವಿಚಾರಗಳು ಇರುತ್ತೆ, ಸ್ವಲ್ಪ ಜಾಗರೂಕತೆಯನ್ನ ವಹಿಸ್ಬೇಕಾಗತ್ತೆ. ಕಾರಣ ಇಲ್ಲಿ ನಮ್ಗೆ ನಿಮ್ಮ ಒಂದು 5 ಹಾಗೂ 10ರ ಅಧಿಪತಿ 2ನೇ ಭಾವದಲ್ಲಿ ಕುತ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ದಟ್ ನಾವು ನೋಡ್ಬೇಕಾಗತ್ತೆ ಇಲ್ಲಿ ಕೆಲವು ವಿಚಾರಗಳು ನಿಮ್ಮಿಂದ ಬೇರೆ ಯಾರಿಗೋ ಲಾಭ ಆಗ್ತಾ ಇರುತ್ತೆ, ನಿಮಗೆ ಆಗೋದಿಲ್ಲ. ಸೊ ಎಲ್ಲಾ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಮುಂದುವರೆದಾಗ ಬಹಳನೇ ಒಂದು ಒಳ್ಳೆಯ ಸಮಯ. ಮೆಂಟಲಿ ಸ್ವಲ್ಪ ನಿಮ್ಗೆ ಸಮಾಧಾನಕರವಾದ ಒಂದು ಸಮಯ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಿಂಹ ರಾಶಿ, ಸಿಂಹ ಲಗ್ನ. ಸೊ ನಿಮ್ಮ ಒಂದು ಲಗ್ನಕ್ಕೆ ಒಂದು ಮಂಗಳನ ಒಂದು ಪ್ರವೇಶ ಆಗಿರ್ತಕ್ಕಂಥದ್ದು. ಸೊ 4 ಹಾಗೂ 9ನೇ ಮನೆಯ ಅಧಿಪತಿ 1ನೇ ಮನೆಗೆ ಬಂದಾಗ ಏನ್ ಮಾಡ್ತೀವಿ, ಹೊಸ ಹೊಸ ಪ್ರಾಪರ್ಟಿಗಳನ್ನ ಖರೀದಿ ಮಾಡುವಂತ ಯೋಗ, ಎಜುಕೇಶನ್ ನಲ್ಲಿ ಮನ್ನಣೆ ಪಡ್ಕೊಳ್ಳುವಂಥದ್ದು, ಉತ್ತಮವಾದ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳುವಂತ ಒಂದು ಸಮಯ ಅಂತ ಹೇಳ್ತೀವಿ. ಬಿಸ್ನೆಸ್ ನಲ್ಲಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಆದ್ರೂ ಕೂಡ ಸ್ವಲ್ಪ ಜಾಗರೂಕತೆ ಬೇಕಾಗತ್ತೆ ಇಲ್ಲಿ, ಬಿಕಾಸ್ 8ನೇ ಮನೆಯ ಮೇಲೂ ಕೂಡ ದೃಷ್ಟಿ ಬಿತ್ತಿರೋದ್ರಿಂದ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಬಟ್ ಹಾರ್ಡ್ ವರ್ಕ್ ಅನ್ನೋದನ್ನ ತೋರಿಸ್ತಾ ಇದೆ. ನೀವು ತುಂಬಾ ಸ್ವಾಭಿಮಾನಿಗಳೇ ಆಗಿರ್ತೀರಿ, ಬಿಕಾಸ್ ಅಗ್ನಿ ತತ್ವದ ಒಂದು ರಾಶಿ ಅಥವಾ ಲಗ್ನ ಸಿಂಹ ಅಂತ ಬರುವಾಗ ಸೊ ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡಿದಾಗ ಹೆಚ್ಚಿನ ಲಾಭವನ್ನ ಖಂಡಿತವಾಗಿ ಪಡ್ಕೊಳ್ತೀರಿ. ಏನೆಲ್ಲ ಸ್ಟ್ರಗಲ್ಗಳು ಮಾಡ್ತಾ ಇದ್ರಿ ಪ್ರಾಪರ್ಟಿ ವಿಚಾರವಾಗಿ, ವಾಹನ ಖರೀದಿ ಮಾಡ್ಬೇಕು ಅನ್ನೋ ವಿಚಾರವಾಗಿ, ಆ ಒಂದು ಸಕ್ಸಸ್ ಈಗ ನಿಮ್ಗೆ ಸಿಗುವಂತ ಸಮಯ ಅಂತ ಕೂಡ ಹೇಳ್ಬೋದು. ಹೈಯರ್ ಎಜುಕೇಶನ್ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಸಮಯ, ಡಿಸಿಷನ್ ತಗೊಳ್ಳಿ, ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ. ನೆಕ್ಸ್ಟ್ ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಬರ್ತಕ್ಕಂಥ ಹಣಗಳು ಸ್ವಲ್ಪ ಹಿಡಿದು ಬರುವಂತದ್ದಾಗತ್ತೆ. ಸೊ ದಟ್ ಅದನ್ನ ಅರ್ಥ ಮಾಡ್ಕೊಂಡು ಗೋ ವಿತ್ ಫ್ಲೋ ಅಂತ ಹೇಳ್ತೀನಿ ನಾನು. ಜೊತೆಗೆ ಬಿಸ್ನೆಸ್ ನ ವಿಚಾರದಲ್ಲಿ ಇರೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ, ಸ್ವಲ್ಪ ಒದ್ದಾಟ ಜಾಸ್ತಿ ಆಗುತ್ತೆ. ಹೇಗಪ್ಪ ಅಡ್ಜಸ್ಟ್ ಮಾಡೋದು, ಹೀಗೆ ಇಲ್ಲಿಗೆ ಹೇಗೆ ಕಟ್ಟೋದು, ಅಲ್ಲಿ ಹೇಗೆ ತಗೊಳ್ಳೋದು, ಈ ತರ ಇರುತ್ತೆ. ಗೊಂದಲ ಮಾಡ್ಕೊಳ್ಬೇಡಿ, ಬಿಕಾಸ್ 12,000 ಅನ್ನುವಂಥದ್ದು ಸ್ವಲ್ಪ ನಮಗೆ ಎಕ್ಸ್ಪೆನ್ಸಸ್ ಅನ್ನ ತೋರಿಸುತ್ತೆ. ನೀವು ₹1 ಖರ್ಚು ಮಾಡೋ ಜಾಗಕ್ಕೆ ₹5 ಅಥವಾ ₹10 ಖರ್ಚಾಗುವಂತ ಒಂದು ಸಮಯ. ನೀವು ಯಾವುದೇ ಒಂದು ವಿಚಾರಗಳಿಗೆ ಹಣವನ್ನ ನೀವು ಹೂಡಿಕೆ ಮಾಡೋದು, ಖರ್ಚು ಮಾಡೋದು ಮಾಡಿದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡುವಂಥದ್ದು ಬಹಳನೇ ಉತ್ತಮವಾಗಿರುತ್ತೆ. ಎಸ್, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳುವಾಗ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಎನಿಥಿಂಗ್ ರಿಲೇಟೆಡ್ ಸ್ವಲ್ಪ ಉಲ್ಬಣ ಆಗುವಂಥದ್ದು, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದು ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆ ಅಂತ ಹೇಳ್ಬೋದು ನಾವು. ಅದನ್ನ ನೋಡ್ಕೊಳ್ಳಿ. ಟ್ರಾವೆಲ್ ಮಾಡೋದಾದ್ರೆ ಅಥವಾ ಇಲ್ಲಿ ಅದು ತೀರ್ಥಕ್ಷೇತ್ರಗಳಿಗೆ ಹೋಗೋದಾದ್ರೆ ಖಂಡಿತವಾಗಿಯೂ ಅವಕಾಶಗಳಿದೆ, ಅದರಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ, ಖಂಡಿತವಾಗಿಯೂ ಮಾಡ್ಕೊಳ್ಬಹುದು. ಹಾಗೆ ನೀವು ಸ್ವಲ್ಪ ತೊಗರಿ ಬೇಳೆಯನ್ನ ದಾನ ಮಾಡ್ಕೊಳ್ಳೋದ್ರಿಂದ ಆಗಬಹುದಾದಂತಹ ಹಣಕಾಸಿನ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ, ಅಥವಾ ಖರ್ಚು ವೆಚ್ಚಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಕೆಂಪು ತೊಗರಿ ಬೇಳೆಯನ್ನ ಮಂಗಳವಾರಗಳಂದು ಈ ಒಂದು 2 ತಿಂಗಳುಗಳ ಕಾಲ, ಜೂನ್ ಜುಲೈ ತಿಂಗಳುಗಳ ಕಾಲ ನೀವು ದಾನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ನಿಮಗೆ ಲಾಭ ಆಗುತ್ತೆ. ನೆಕ್ಸ್ಟ್ ತುಲಾ ರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮಯ. ಸೊ ಡಿಸೈರ್ಸ್ ಫುಲ್ಫಿಲ್ಮೆಂಟ್, ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳುವಂಥದ್ದು. ಯಾವ ರೀತಿಯ ಇಷ್ಟಾರ್ಥಗಳು, ಬಹಳ ದಿನಗಳಿಂದ ಕನಸನ್ನ ಕಂಡಿರ್ತೀರಿ, ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತೀರಿ. ಸೊ ಆ ವಿಚಾರಗಳ ಬಗ್ಗೆ ಈಗ ಒಂದು ಒಳ್ಳೆಯ ನಿರ್ಧಾರಗಳನ್ನ ತಗೊಂಡು ಮುಂದುವರಿಯುವಂಥದ್ದು ಬಹಳನೇ ಚೆನ್ನಾಗಿದೆ. ಕುಟುಂಬ ಮದುವೆ ವಿಚಾರಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಒಂದು ಸಾಮರಸ್ಯ, ಹೊಂದಾಣಿಕೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಒಂದು ಹ್ಯಾಪಿ ಟೈಮ್ ಅಂತ ಹೇಳ್ಬೋದು. ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಬಹಳನೇ ಚೆನ್ನಾಗಿದೆ. ಸೊ ದಟ್ ನಿಮ್ಮ ಒಂದು 11ನೇ ಮನೆಗೆ ಕುಜನ ಒಂದು ಪ್ರವೇಶ ಆಗಿರ್ತಕ್ಕಂಥದ್ದು. 2 ಹಾಗೂ 7ರ ಅಧಿಪತಿ 11ನೇ ಭಾವದಲ್ಲಿ ಬಂದಾಗ ಹಣಕಾಸು ಅಂತ ಬರುವಾಗ ವಿಪರೀತವಾದ ಒಂದು ಒಳ್ಳೆಯ ಬದಲಾವಣೆ. ಬಿಸ್ನೆಸ್ ಮಾಡ್ತಾ ಇದ್ರೆ, ವ್ಯಾಪಾರ ವ್ಯವಹಾರಗಳಲ್ಲಿ ನೀವಿದ್ರೆ, ಕೆಲಸದಲ್ಲಿಯೂ ಇದ್ರೂ ಕೂಡ ಇನ್ಕ್ರಿಮೆಂಟ್ ಆಗುವಂಥದ್ದು, ಅಥವಾ ಸೈಡ್ ಬಿಸ್ನೆಸ್ ಯಾವ್ದನ್ನಾದ್ರೂ ಸ್ಟಾರ್ಟ್ ಮಾಡಿ ಅದರಲ್ಲಿ ಗಳಿಕೆಗಳನ್ನ ಮಾಡುವಂಥದ್ದು. ಇಷ್ಟು ದಿನ ಬಿಸ್ನೆಸ್ ಇದ್ದು ಲಾಭ ಇಲ್ಲ ಅಂತಂದ್ರೂ ಕೂಡ 2 ತಿಂಗಳು ಜಾಕ್ಪಾಟ್ ಟೈಮ್ ನಿಮ್ಗೆ ಬಹಳ ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಒಂದು 10ನೇ ಭಾಗಕ್ಕೆ ಕುಜನ ಒಂದು ಪ್ರವೇಶ ಹೆಸರು ಕೀರ್ತಿಗಳನ್ನ ಕೊಡುವಂಥದ್ದು. ಯಾವ ವಿಚಾರದಲ್ಲಿ, ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಸ್ವಯಂ ಏನು ಕಷ್ಟಪಡ್ತಾ ಇದ್ರಿ, ಹಾರ್ಡ್ ವರ್ಕ್ಗೆ ಒಂದು ಬೆಲೆ ಸಿಗುವಂತ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. 2 ತಿಂಗಳ ಕಾಲ
ಬಹಳ ಚೆನ್ನಾಗಿದೆ. ಎಜುಕೇಶನ್ ನ ವಿಚಾರವಾಗಿಯೂ ಕೂಡ ಹಾರ್ಡ್ ವರ್ಕ್ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನ ಪಡ್ಕೊಳ್ತೀರಿ. ಜೊತೆಗೆ ಸುತ್ತಾಟ ಮಾಡುವಂತ ಒಂದು ಯೋಗ ಇರ್ತಕ್ಕಂಥದ್ದು, ಹೊರಗಡೆ ಎಲ್ಲಾದ್ರೂ ಹೋಗಿ ಬರ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು, ಟ್ರಾವೆಲ್ ಮಾಡುವಂತ ಯೋಗ ಇರ್ತಕ್ಕಂಥದ್ದು ಅಂತ ಕೂಡ ಹೇಳ್ತೀವಿ ನಾವು. ಇದು ಕೂಡ ಇರ್ತಕ್ಕಂಥದ್ದು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಸೊ ಒಂದು ಹೆಸರು ಕೀರ್ತಿ, ನಾಟ್ ಓನ್ಲಿ ದ ಎಜುಕೇಶನ್ ಫೀಲ್ಡ್ ಅಥವಾ ಬಿಸ್ನೆಸ್ ಅಥವಾ ಕೆಲಸ ಕಾರ್ಯ ಅಂತಾನೂ ಅಲ್ಲ, ಕುಟುಂಬದಲ್ಲಿಯೂ ಕೂಡ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು, ಗೌರವ ಸಿಗ್ತಕ್ಕಂಥ ಒಂದು ಸಮಯ ಅಂತ ಹೇಳ್ತೀನಿ. ಕುಜ ಬಹಳ ಪ್ರಭಾವಶಾಲಿ. ಸೊ ತಟ್ ತಟ್ ಸಾರಿ ಥಟ್ಟಂತ ಅಥವಾ ದಿಢೀರಂತ ನಿಮಗೆ ಒಂದು ಒಳ್ಳೆಯ ಲಾಭಗಳನ್ನ ಕೊಡ್ತಕ್ಕಂಥದ್ದು. ಬಿಕಾಸ್ 2 ಹಾಗೂ 7ನೇ ಭಾವಗಳ ಅಧಿಪತಿ 10ನೇ ಮನೆಗೆ ಬಂದಾಗ ಬಹಳ ವಿಶೇಷವಾಗಿ ಇರುತ್ತೆ. ಸೊ ದಟ್ ವಿಚ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಧನುರ್ ರಾಶಿ ಧನುರ್ ಲಗ್ನದ ವ್ಯಕ್ತಿಗಳಿಗೆ ದೃಷ್ಟಿಯಾಗಿದೆ ಕಾಣುತ್ತೆ. ಮಾತಾಡುವಾಗ ಸ್ವಲ್ಪ ಹಾಗೆ ಹೀಗೆ ಅನ್ಸುತ್ತೆ, ಮಾತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ಧನುರ್ ರಾಶಿ ಧನುರ್ ಲಗ್ನದ ವ್ಯಕ್ತಿಗಳಿಗೆ 9ನೇ ಭಾವ, 9ನೇ ಭಾವಕ್ಕೆ ಒಂದು ಮಂಗಳನ ಒಂದು ಪ್ರವೇಶ. 12 ಹಾಗೆ 5ರ ಅಧಿಪತಿ 9ನೇ ಮನೆಯಲ್ಲಿ ಕುತ್ಕೊಳ್ತಾ ಇರುವಂತದ್ದು ಗೋಚಾರ ರೀತಿಯಲ್ಲಿ, ವಿಚ್ ಇಸ್ ವೆರಿ ಗುಡ್ ಅಂತ ಹೇಳ್ತೀವಿ ನಾವು. ಹೊರಗಡೆ ದೇಶಗಳಿಗೆ ಹೋಗ್ಬೇಕು ಅಥವಾ ಬೇರೆ ರಾಜ್ಯಗಳಿಗೆ ಹೋಗಬೇಕು ಅಥವಾ ಎಲ್ಲಾದ್ರೂ ಒಂದು ಪ್ಲೇಸ್ ಅನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಇದೊಂದು ಸಮಯ. ಸೊ ಪ್ರವೋಕಿಂಗ್ ಅಂತ ಹೇಳ್ತೀವಿ. ಸಮಟೈಮ್ಸ್ ನಾವು ಅನ್ಕೊಂಡೇ ಇರೋದಿಲ್ಲ, ಏನೋ ಒಂದು ಕಾರಣಗಳಿಂದ ಬದಲಾವಣೆ ಎನ್ನುವಂಥದ್ದು ಅನಿರೀಕ್ಷಿತ ಆಗ್ಬಿಟ್ಟಿರುತ್ತೆ. ಆ ಒಂದು ಸಮಯ ಅದು ಒಳ್ಳೇದಕ್ಕೆ ಆಗಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಮೀಡಿಯಾದಲ್ಲಿ ಇದ್ದಂಥವರಿಗೆ ಬಹಳನೇ ಒಂದು ಒಳ್ಳೆಯ ಸಮಯ. ಅಥವಾ ತಾಂತ್ರಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಟೆಕ್ನಿಷಿಯನ್ಸ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಬಹಳ ಒಳ್ಳೆಯ ಸಮಯ. ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸಹಾಯಕ್ಕೆ ಯಾರಾದ್ರೂ ಒಬ್ರು ಇರ್ತಾರೆ, ಸ್ನೇಹಿತರು, ಸಂಬಂಧಿಕರು, ಅಥವಾ ಮನೆಯಲ್ಲಿ ಇರತಕ್ಕಂಥ ಗಂಡ ಹೆಂಡತಿ ಅಥವಾ ಯಾರೋ ಒಬ್ರು ನಿಮ್ಮ ಕಷ್ಟವನ್ನ ಕೊಂಡು ನಿಮ್ಮ ಜೊತೆಗೆ ನಿಲ್ಲುವಂತ ವ್ಯಕ್ತಿಗಳು ಬರುವಂತ ಒಂದು ಸಮಯ. ಸೊ ದಟ್ ಒಂದು ಒಳ್ಳೆಯ ಸಮಯ, ದೈವ ಬಲ ಹೆಚ್ಚಿನದಾಗಿ ಇದೆ ಅಂತ ಹೇಳ್ತೀನಿ ನಾನು. ಈ ಒಂದು ಸಮಯದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನಗಳನ್ನ ಮಾಡಿದಾಗ, ಸಮುದ್ರ ಸ್ನಾನಗಳನ್ನ ಮಾಡಿದಾಗ ಸಾಕಷ್ಟು ಶುಭ ಫಲಗಳನ್ನ ಪಡ್ಕೊಳ್ತೀರಿ. ಎಸ್, ನೆಕ್ಸ್ಟ್ ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ, ಸೊ 8ನೇ ಮನೆಗೆ ಮಂಗಳನ ಜೊತೆ ಕೇತುವಿನ ಸ್ಥಿತ ಇರ್ತಕ್ಕಂಥದ್ದು. ನಿಮ್ಮ ಒಂದು 11 ಹಾಗೂ 4ನೇ ಮನೆಯ ಅಧಿಪತಿ 8ರಲ್ಲಿ ಕೂತಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಸೊ ಯಾವಾಗ್ಲೂ ಕೂಡ ಏನ್ ಸಮಸ್ಯೆಗಳಿದ್ದೇ ಇರುತ್ತ ಅಂತಲ್ಲ, ಮನುಷ್ಯ ಅಂದ್ಮೇಲೆ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಗೋಚಾರ ರೀತಿಯಾದ ಬದಲಾವಣೆಗಳು ಆದಾಗ ದಿಢೀರಂತ ಹಠಾತ್ತನಾಗಿ ಒಂದಷ್ಟು ವಿಚಾರಗಳು, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಅದಕ್ಕೆ ನಾವು ಎಕ್ಸಾಂಪಲ್ ಹೇಳುವಾಗ 2 ತಿಂಗಳಿಂದ ನೋಡಿದ್ದೆ ವ್ಯಕ್ತಿ ಬಹಳ ಆರೋಗ್ಯವಾಗಿದ್ರು, ಇದ್ದಕ್ಕಿದ್ದಾಗೆ ಬಹಳ ಹುಷಾರು ತಪ್ಪಿಟ್ಟಿದ್ದಾರೆ. ಯಾಕಾಗುತ್ತೆ? ಅದು ಗೋಚಾರ ರೀತಿಯಾದ ಬದಲಾವಣೆಗಳು. ಸೊ ಎಲ್ಲವೂ ಕೂಡ ನಮ್ಮ ಒಂದು ಕರ್ಮಾಧಾರಿತವಾಗಿ ಬಂದಿರುತ್ತೆ, ಯಾವುದು ದಿಢೀರಂತ ಆಗೋದಿಲ್ಲ. ಇವತ್ತು ಹುಷಾರು ತಪ್ಪಬೇಕು ಅಥವಾ ಇವತ್ತು ಆರೋಗ್ಯದಲ್ಲಿ ಸಮಸ್ಯೆ ಬರಬೇಕು ಅಂದ್ರೆ ಹಿಂದೆ ನಾನು ಏನೋ ಕೆಟ್ಟದನ್ನೇ ತಿಂದಿರ್ಬೇಕು, ಅದೇ ಅಲ್ವಾ ಇವತ್ತಿಗೆ ಕಾರಣ. ಅದೇ ರೀತಿ ಇವತ್ತು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು ಮುಂದೊಂದು ದಿನ ನಮ್ಗೆ ಒಳ್ಳೆಯ ಫಲಗಳನ್ನ ಕೊಡುತ್ತೆ. ಎಲ್ಲವೂ ಕೂಡ ದಿಢೀರಂತ ಆಗೋದಿಲ್ಲ, ಬಟ್ ಗೋಚಾರ ರೀತಿಯಾಗಿ ಬಂದಾಗ ನಮ್ಮ ಒಂದು ಕರ್ಮದ ಫಲವಾಗಿ ಆ ಒಂದು ಫಲಗಳನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಅದೇ ಹೇಳುವಂಥದ್ದು, ದಿಢೀರಂತ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಥವಾ ಬಹಳ ಚೆನ್ನಾಗಿ ವ್ಯಾಪಾರ ಆಯ್ತು, ಚೆನ್ನಾಗಿ ಒಂದು ಹಣ ಗಳಿಕೆ ಮಾಡಿದ್ವಿ, ದಿಢೀರಂತ ಅನ್ಕೊಳ್ಳೇ ಇಲ್ಲ ಒಂದ್ ಸೈಟ್ ಖರೀದಿ ಮಾಡ್ಬಿಟ್ವಿ, ಅದೆಲ್ಲ ಆಗುವಂಥದ್ದು ಗೋಚಾರ ರೀತಿಯಾದ ಬದಲಾವಣೆಗಳಲ್ಲಿ. ಎಸ್, ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ ಸ್ವಲ್ಪ ಪಿತ್ರಾರ್ಜಿತವಾದ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಮಾತಾಡಿ ಬಗೆಹರಿಸ್ಕೊಂಡ್ರೆ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ಈ ಪಿತ್ರಾರ್ಜಿತ ಆಸ್ತಿಗಳು ಅಂತ ಬಂದಾಗ ಒಂದಷ್ಟು ಸಮಸ್ಯೆಗಳಿರುತ್ತೆ ಕೆಲವರಿಗೆ, ಅದ್ರ ಬಗ್ಗೆ ಹರಿದೇ ಇರತಕ್ಕಂಥ ಸಮಸ್ಯೆಗಳು ಅಥವಾ ಅದರಿಂದ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು. ಸೊ ಈ ತರದ್ದೆಲ್ಲ ಕೆಲವು ವಿಚಾರಗಳು ನಡೀತಾ ಇರುತ್ತೆ. ಅದು ಅವರವರ ವೈಯಕ್ತಿಕ ಜಾತಕಗಳ ಫಲವಾಗಿ. ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ, ತಾತನ ಆಸ್ತಿ ಇಟ್ಕೊಂಡು ನಿಮ್ಮ ಹತ್ರ ಏನಿದೆ ಅಂತ ಹೇಳ್ಬಿಟ್ಟು. ತಾತನಾಸ್ತಿ ಅಪ್ಪನಾಸ್ತಿಯಲ್ಲಿ ಬದುಕೋರು ಬೇರೆಯವರಿಗೆ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ಜನರಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ದಟ್ ಸ್ವಂತವಾಗಿ ದುಡಿದು ಬದುಕೋದು ಒಂದು ತಾಕತ್ತು. ತಾತನಾಸ್ತಿ ಇಟ್ಕೊಂಡು ಅಪ್ಪನಾಸ್ತಿ ಇಟ್ಕೊಂಡು ನಿನ್ನ ಹತ್ರ ಏನಿದೆ ಅಂತ ಪ್ರಶ್ನೆ ಮಾಡೋರಿಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತೀನಿ ನಾವು. ಸೊ ದಟ್ ಈ ಒಂದು ಸಮಯ ಏನಿದೆ ಮಕರ ರಾಶಿ ಮಕರ ಲಗ್ನದ ವ್ಯಕ್ತಿಗಳಿಗೆ, ಪಿತ್ರಾರ್ಜಿತ ಆಸ್ತಿಗಳಿಗೆ ನೀವು ಹೋರಾಟ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಅವೆಲ್ಲವನ್ನ ದಕ್ಕಿಸ್ಕೊಳ್ಳುವಂತ ಒಂದು ಒಳ್ಳೆಯ ಸಮಯ. ಒಳ್ಳೆಯ ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ನೀವು ಅನ್ಕೊಂಡಿರ್ತಕ್ಕಂಥ ಒಂದು ಪ್ರಾಪರ್ಟಿಯನ್ನ ಸೇಲ್ ಮಾಡ್ಬೋದು, ಅಥವಾ ನೀವು ಬಹಳ ಕಾಯ್ತಾ ಇರ್ತಕ್ಕಂಥ ಪ್ರಾಪರ್ಟಿಯನ್ನ ತಗೊಳ್ಬಹುದು. ಆ ಒಂದು ವಿಚಾರಗಳು ಕೂಡ ಖಂಡಿತವಾಗಿಯೂ ನಡೆಯುತ್ತೆ. ಸ್ವಲ್ಪ ತಡವಾಗಿ ಆದ್ರೂ ಬಹಳ ಚೆನ್ನಾಗಿ ಆಗುವಂತದ್ದಾಗತ್ತೆ. ಸ್ವಲ್ಪ ಜಾಗೃತೆ ವಹಿಸಿ ಮುಂದಿನ ವಿಚಾರಗಳ ಬಗ್ಗೆ ಆಲೋಚನೆಗಳನ್ನ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ನೆಕ್ಸ್ಟ್ ಕುಂಭರಾಶಿ ಕುಂಭ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಒಂದು 7ನೇ ಮನೆಗೆ ಒಂದು ಕುಜನ ಪ್ರವೇಶವಾಗ್ತಾ ಇರ್ತಕ್ಕಂಥದ್ದು. 3 ಹಾಗೂ 10ನೇ ಮನೆಯ ಅಧಿಪತಿ 7ನೇ ಭಾವಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಸೊ ಜಗಳಗಳು ಆಗುವಂತ ಸಾಧ್ಯತೆ, ಯಾವುದೋ ಒಂದು ವಿಚಾರಕ್ಕೆ ಕೋಪ ಅನ್ನುವಂಥದ್ದು ಅಥವಾ ದಿಢೀರ್ ನಿರ್ಧಾರಗಳು ಏನ್ ಮಾಡುತ್ತೆ ಆ ಒಂದು ಸಂದರ್ಭವನ್ನ ಸ್ವಲ್ಪ ಹಾಳು ಮಾಡುವಂತ ಒಂದು ಪರಿಸ್ಥಿತಿ. ಸ್ವಲ್ಪ ಜಾಗರೂಕತೆಯಿಂದ ಇರಿ.
ಸೊ ಸ್ವಾಭಿಮಾನ ಅನ್ನುವಂಥದ್ದು ಬರುತ್ತೆ. ಕೆಲವರಿಗೆ ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಅಥವಾ ಆತ್ಮ ಗೌರವಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇ ಗೊತ್ತಿರೋದಿಲ್ಲ. ಸೊ ವ್ಯಕ್ತಿ ನೇರವಾಗಿ ಮಾತಾಡಿದಾಗ ಆ ವ್ಯಕ್ತಿ ತಪ್ಪಾಗ್ಬಿಡ್ತಾನೆ. ಅದೇ ಆ ವ್ಯಕ್ತಿ ಏನೇ ತಪ್ಪುಗಳು ಮಾಡಿದ್ರು ನೀವೇ ಒಳ್ಳೆಯವರು ಅಂದ್ರೆ ಆ ವ್ಯಕ್ತಿ ದೇವರಾಗ್ಬಿಡ್ತಾನೆ. ಸೊ ಈ ರೀತಿಯಾದ ಒಂದು ಸಮಾಜದಲ್ಲಿ ನಾವು ಬದುಕುವಾಗ ನೋಡ್ಕೊಳ್ಬೇಕಾಗತ್ತೆ ಯಾರ ಜೊತೆ ಎಷ್ಟು ಮಾತಾಡಬೇಕು, ಯಾವ ವ್ಯಕ್ತಿಗಳ ಜೊತೆ ಎಷ್ಟರಲ್ಲಿ ನಾವು ಇರಬೇಕು ಅನ್ನುವಂಥದ್ದು. ಅದನ್ನ ಬಹಳ ಮುಖ್ಯವಾಗಿ ನೀವು ಪಾಲಿಸಲೇಬೇಕಾಗುತ್ತೆ. ಬಿಕಾಸ್ 3ರ ಅಧಿಪತಿ 7ರಲ್ಲಿ ಬಂದಾಗ ಅಂಡ್ ಆಲ್ಸೋ 10 1 2ನೇ ಮನೆಗಳ ಮೇಲೆ ದೃಷ್ಟಿಗಳನ್ನ ಹಾಕಿದಾಗ, ಜೊತೆಗೆ ಕೇತುವು ಕೂಡ ಇರೋದ್ರಿಂದ ನೀವೆಷ್ಟೇ ಒಳ್ಳೆ ಮಾತುಗಳನ್ನ ಹೇಳಿದ್ರು ಕೂಡ ಆ ಕಡೆಯಿಂದ ಬರ್ತಕ್ಕಂಥ ಉತ್ತರಗಳು ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಖಂಡಿತವಾಗಿ ಇರೋದಿಲ್ಲ. ಅದು ಅವರ ಯೋಗ್ಯತೆಗಳನ್ನ ತೋರಿಸ್ತಾ ಇರುತ್ತೆ. ಸೊ ದಟ್ ವಾದ ವಿವಾದಗಳಿಗೆ ಹೋಗಬೇಡಿ. ಒಂದು ಒಳ್ಳೆಯ ಹೆಸರು ಕೀರ್ತಿಗಳನ್ನ ಸಂಪಾದನೆ ಮಾಡ್ಕೊಳ್ಳುವಂತ ಯೋಗ ಖಂಡಿತವಾಗಿಯೂ ಇದೆ. ಈಗ ಬಿಸ್ನೆಸ್ ನಲ್ಲಿ ಆಗಿದ್ದಿರ್ಬೋದು, ಅಥವಾ ಮನೆ ಹತ್ರ ಆಗಿದ್ದಿರ್ಬೋದು, ಅಥವಾ ಸಂಬಂಧಗಳಲ್ಲಿ ಅಥವಾ ಸ್ನೇಹಿತರಲ್ಲಿ ಎಲ್ಲಿಯಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದ್ರೆ ಸ್ವಲ್ಪ ತಾಳ್ಮೆಯಿಂದ ಮುಂದೆ ಹೋಗುವಂಥದ್ದು ಮುಂದಿನ ದಿನಗಳಿಗೆ ನಿಮ್ಗೆ ಬಹಳಷ್ಟು ಒಳ್ಳೆಯ ಸಮಯಗಳನ್ನ ತಂದುಕೊಡುತ್ತೆ. ಈಗಿನ ತಾಳ್ಮೆ ಮುಂದಿನ ಒಂದು ಒಳ್ಳೆಯ ಶುಭ ಫಲ ಅಂತ ಹೇಳ್ತೀನಿ ನಾನು. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಕೂಡ ನಿಮ್ಮ ಒಂದು ಲಾಭ ಅಂತ ಏನಿದೆ ಅದು ಬಲ್ಕ್ ಆಗಿ ಬರೋದಿಲ್ಲ, ಸ್ವಲ್ಪ ಸ್ವಲ್ಪವೇ ಬರುತ್ತೆ. ಸೊ ದಟ್ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ 2 ತಿಂಗಳ ಕಾಲ. ಜೊತೆಗೆ ಹಾರ್ಡ್ ವರ್ಕ್ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಕುಟುಂಬ ಸ್ಥಾನ ಕೂಡ ಬಹಳ ಚೆನ್ನಾಗಿದೆ. ಸಂಸಾರದಲ್ಲಿ ಅಥವಾ ನಿಮ್ಮ ಒಂದು ಸಂಗಾತಿಯ ಜೊತೆಗೆ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಕೂಡ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳುವಂತ ಎಲ್ಲಾ ವಿಚಾರಗಳು ಕೂಡ ಖಂಡಿತವಾಗಿಯೂ ಇರುತ್ತೆ. ಆ ಎಲ್ಲಾ ವಿಚಾರಗಳಿಂದ ಓವರ್ಕಮ್ ಮಾಡುವಂತ ಒಂದು ಸಮಯ ಅಂತ ಹೇಳ್ತೀನಿ ನಾನು. ಬಿಸ್ನೆಸ್ ನಲ್ಲಿಯೂ ಕೂಡ ಹೊಸದಾಗಿ ಒಂದು ಒಳ್ಳೆಯ ಪಾರ್ಟ್ನರ್ಗಳ ಪರಿಚಯ ಆಗುವಂಥದ್ದು, ಅಲ್ಲಿ ಒಳ್ಳೆಯ ಗ್ರೋತ್ ಸಿಗುವಂಥದ್ದು ಕೂಡ ನಿಮ್ಗೆ ಬಹಳ ಚೆನ್ನಾಗಿದೆ. ಸೊ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ಖಂಡಿತವಾಗಿಯೂ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಯೂಟ್ಯೂಬ್ ಅಥವಾ ಮೀಡಿಯಾ ಎನಿಥಿಂಗ್, ಸೊ ನೀವು ಕೇಳ್ತಕ್ಕಂಥ ಗೋಚಾರ ರೀತಿಯಾದ ಫಲಗಳು ಇದನ್ನ ಮಾತ್ರನೇ ನಂಬಿಕೊಂಡು ದಯವಿಟ್ಟು ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಬೇಡಿ. ಇದು ಹೇಗಿರುತ್ತೆ ಅಂತಂದ್ರೆ, ನಿಮ್ಮ ಜನ್ಮ ಜಾತಕಗಳನ್ನ ನೋಡಿ ಅದರಲ್ಲಿ ಇರ್ತಕ್ಕಂಥ ಪೂರ್ಣ ಫಲದ ಜೊತೆಗೆ ಇದನ್ನ ಆಡ್ ಆನ್ ಮಾಡ್ಕೊಳ್ಬೇಕಾಗತ್ತೆ. ನಾಟ್ ಓನ್ಲಿ ದ ಗೋಚಾರ ರೀತಿಯ ಬದಲಾವಣೆ. ಯಾವುದೋ ಒಂದು ರಾಶಿ ನಕ್ಷತ್ರಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹಾಕಿದ್ರು ಅದೆಲ್ಲ ತಮ್ಲೈನ್ ನಲ್ಲಿ ಬಂದಿರುತ್ತೆ ಅಷ್ಟೇ. ಬಟ್ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಯಾವ ವಿಚಾರಗಳು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಡೆಯೋದೇ ಇಲ್ಲ. ನಾವು ನೋಡ್ಕೊಳ್ಬೇಕಾಗತ್ತೆ ಅದನ್ನ. ಸೊ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೂ ಏನೋ ಅನ್ನಿಸ್ತು, ಕೈನಲ್ಲಿ ಸ್ವಲ್ಪ ದುಡ್ಡಿತ್ತು, ಇನ್ನೊಂದು ಸ್ವಲ್ಪ ಸಾಲ ಮಾಡಿ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಖಂಡಿತವಾಗಿಯೂ ಅದರಿಂದ ಲಾಸ್ ಆಗ್ಬಿಡತ್ತೆ. ನೋಡ್ಕೊಳ್ಳಿ, ಗೋಚಾರ ರೀತಿಯಾಗಿ ಬರ್ತಕ್ಕಂಥದ್ದು ನಿಮ್ಮ ಒಂದು ಇಷ್ಟಾರ್ಥಗಳಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾವಾಗ ನಿಮಗೆ ಆ ವಿಚಾರಗಳ ಮೇಲೆ ಗಮನ ಇದ್ದಾಗ, ಪ್ರಯತ್ನಗಳು ಸರಿಯಾದ ರೀತಿಯಲ್ಲಿ ಇದ್ದಾಗ ಈ ಗೋಚಾರ ರೀತಿಯಾದ ವಿಚಾರಗಳನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಅದು ಮದುವೆ ವಿಚಾರ ಆಗಿದ್ದಿರ್ಬೋದು ಸಮಸ್ಯೆನೆ, ಬಿಸ್ನೆಸ್ ವಿಚಾರ ಆಗಿದ್ದಿರ್ಬೋದು ಸಮಸ್ಯೆನೆ, ಕೆಲಸಗಳನ್ನ ದಿಢೀರ್ ಅಂತ ಚೇಂಜ್ ಮಾಡುವಂತ ವಿಚಾರಗಳಾಗಿದ್ದಿರ್ಬೋದು, ಅಲ್ಲಿಯೂ ಕೂಡ ಸಮಸ್ಯೆಗಳಾಗತ್ತೆ. ಅಥವಾ ಎಜುಕೇಶನ್ ನ ವಿಚಾರದಲ್ಲಿ ಆಗಿದ್ದಿರ್ಬೋದು, ನೀವು ತೆಗೆದುಕೊಳ್ಳುವಂತ ಒಂದು ಸಣ್ಣ ನಿರ್ಧಾರ ತಪ್ಪಾಗಬಹುದು. ಮುಂದಿನ ದಿನಗಳಲ್ಲಿ ಅದರಿಂದ ಕಷ್ಟ ಕೂಡ ಬರಬಹುದು. ಸೊ ಹಾಗಾಗಿ ಸ್ವಲ್ಪ ಜನ್ಮ ಜಾತಕಗಳ ಕಡೆಗೂ ಕೂಡ ಗಮನ ಕೊಡಿ. ಅದ್ರ ಜೊತೆಗೆ ಗೋಚಾರ ರೀತಿಯಾದ ಒಳ್ಳೆಯ ವಿಚಾರಗಳನ್ನು ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಲೈಫ್ ನಲ್ಲಿ ಒಂದು ಒಳ್ಳೆಯ ವಿಚಾರಗಳು ನಡೆಯುತ್ತೆ, ಜೀವನದಲ್ಲಿ ಸಫಲತೆ ಅನ್ನುವಂಥದ್ದು ಸಿಗುತ್ತೆ. ನೆಕ್ಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೀನ ರಾಶಿ ಮೀನ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ ಒಂದು 6ನೇ ಮನೆಗೆ ಮಂಗಳನ ಒಂದು ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ 1, 12 ಹಾಗೆ 9ನೇ ಮನೆಗಳ ಮೇಲೆ ದೃಷ್ಟಿ, 2 ಹಾಗೂ 9ರ ಅಧಿಪತಿ. ಕೆಲಸ ಕಾರ್ಯದ ವಿಚಾರದಲ್ಲಿ ಬಹಳ ಚೆನ್ನಾಗಿದೆ. ಕೆಲಸ ಕಾರ್ಯದ ವಿಚಾರದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ದೈವಬಲ ಅನ್ನುವಂಥದ್ದು ಬಹಳ ಚೆನ್ನಾಗಿ ತೋರಿಸ್ತಾ ಇದೆ. ಟ್ರಾವೆಲ್ ಅನ್ನುವಂಥದ್ದು ತೋರಿಸ್ತಾ ಇದೆ. ಕೆಲಸದ ವಿಚಾರವಾಗಿ ಜಾಗದ ವರ್ಗಾವಣೆ ಆಗಿರ್ಬೋದು, ಅಥವಾ ಬೇರೆ ಕಡೆ ಹೋಗಿ ಬರುವಂತ ಅವಕಾಶಗಳು ಇದ್ದಿರ್ಬೋದು, ಅಥವಾ ನಿಮ್ಮ ಇಷ್ಟದ ಒಂದು ಡೆಸ್ಟಿನೇಷನ್ ಹೋಗುವಂತ ಒಂದು ವಿಚಾರ ಆಗಿದ್ದಿರ್ಬೋದು. ಟ್ರಾವೆಲ್ ಅಥವಾ ಜಾಗದ ಬದಲಾವಣೆ ಎನ್ನುವಂಥದ್ದು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ. ಜೊತೆಗೆ ಖರ್ಚು ವೆಚ್ಚಗಳು ಕೂಡ ಬಹಳ ಜಾಸ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಸ್ವಲ್ಪ ಸ್ಟ್ರೆಸ್ ಡೆಫಿನೆಟ್ಲಿ ಇರುತ್ತೆ. 6ನೇ ಭಾವ ಯಾವಾಗ್ಲೂ ಕೂಡ ನಮಗೆ ಒಂದಷ್ಟು ಗೊಂದಲಗಳನ್ನ ತಂದು ಕೊಟ್ಬಿಡುತ್ತೆ. ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಯಾರೇ ಸಣ್ಣ ಮಾತುಗಳನ್ನ ಹೇಳಿದ್ರು ಕೂಡ ಅದು ಸ್ವಲ್ಪ ನಮ್ಮನ್ನ ಕೆರಳಿಸುತ್ತೆ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿ ಹೋಗಿ ಮಾಡಿಸುತ್ತೆ, ಕೋಪವನ್ನು ಕೂಡ ತರಿಸುತ್ತೆ. ಅಟ್ ದ ಸೇಮ್ ಟೈಮ್ ಯಾವುದೇ ಒಂದು ಮನೆ ಒಂದೇ ವಿಚಾರವಾಗಿ ಸೀಮಿತವಾಗಿ ಇರುವುದಿಲ್ಲ, 10 ವಿಚಾರಗಳಿಗೆ ಕನೆಕ್ಟಿವಿಟಿಯನ್ನ ಹೊಂದಿರುತ್ತೆ. ಇದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ದಟ್ ಎಜುಕೇಶನ್ ಅಂತ ಬರುವಾಗ ಹೈಯರ್ ಎಜುಕೇಶನ್ ಮಾಡೋರಿಗೆ ಚೆನ್ನಾಗಿದೆ, ಅದು ಹಾರ್ಡ್ ವರ್ಕ್ ನಿಂದ. ಇನ್ ಜನರಲಿ ಎಜುಕೇಶನ್ ಅಂತ ಬರುವಾಗ ಸ್ವಲ್ಪ ಲೇಸಿನೆಸ್ ಅನ್ನುವಂಥದ್ದು ಆಗುತ್ತೆ, ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ನೋಡ್ಕೊಳ್ಳಿ ಅದರ ಬಗ್ಗೆ. ಸೊ ದಟ್ ಎಜುಕೇಶನ್ ನ ವಿಚಾರವಾಗಿ ಅಂತ ಬರುವಾಗ ಬರೀ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ರೆ ಮೀನ ರಾಶಿ ಮೀನ ಲಗ್ನದ ವ್ಯಕ್ತಿಗಳು ಸ್ವಲ್ಪ ತೊಗರಿ ಬೇಳೆಯನ್ನ, ಕೆಂಪು ತೊಗರಿ ಬೇಳೆಯನ್ನ ಮಂಗಳವಾರದ ದಿನ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ದಾನ ಮಾಡಬಹುದು, ಅಥವಾ ಹಸಿದಂತವರಿಗೆ ನಿರ್ಗತಿಕರಿಗೆ ದಾನ ಮಾಡಬಹುದು. ಇದೊಂದು ಪರಿಹಾರ. ಇಲ್ಲಿ ಯಾರಿಗೆ ಈ ಒಂದು ಗೋಚಾರ ರೀತಿಯಾದ ಬದಲಾವಣೆಯಲ್ಲಿ
ಮಂಗಳ ಗ್ರಹನ ಗೋಚಾರ ರೀತಿಯಾದ ಬದಲಾವಣೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತಂದ್ರೆ, ನಿಮ್ಮ ಜಾತಕದಲ್ಲಿಯೂ ಕೂಡ ಮಂಗಳ ದಶಾ ನಡೀತಾ ಇದ್ದು ಅಥವಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಾಗಿಯೂ ಮಂಗಳ ಸ್ಥಿತ ಇದ್ರೆ, ಸೊ ದಟ್ ಸಮಸ್ಯೆಗಳು ಅಂತಾದ್ರೆ ನೀವು ಕೆಂಪು ಮೈಸೂರು ಬೇಳೆ, ಕೆಂಪು ತೊಗರಿ ಬೇಳೆ ಅಂತ ಏನ್ ಹೇಳ್ತೀವಿ, ಮಸೂರ್ ದಾಲ್, ಇದನ್ನ ನೀವು ಮಂಗಳವಾರದ ದಿನಗಳಂದು ದಾನ ಮಾಡುವುದರಿಂದ ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಇದು ಗೋಚಾರ ರೀತಿಯಾದ ಫಲಗಳು ಆಗಿರುತ್ತೆ. ಇಲ್ಲಿವರೆಗೂ ಹೇಳಿರ್ತಕ್ಕಂಥ ವಿಚಾರ ಮಾಹಿತಿ ತಮಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.